ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಕೊಡ್ತಾ ಅನ್ಸ್ಟಾಪಬಲ್ ಆಗಿರುವಂಥ ಒಂದು ಸ್ಟಾಕ್ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಕಂಪನಿ ತನ್ನ Q4 ರಿಸಲ್ಟ್ ಅನ್ನ ನಿನ್ನೆ ಅನೌನ್ಸ್ ಮಾಡಿದೆ. ಸೊ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಜೊತೆಗೆ ಕಂಪನಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಹೇಗಿದೆ ಅದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಟ್ಟಿಗೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರ, ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್ ಎಲ್ಲರ ಫೇವರೇಟ್ ಸ್ಟಾಕ್. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಸ್ಟಾಕ್. ನೆನ್ನೆ ರಿಸಲ್ಟ್ ಬಂದಿದೆ. ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡೋಣ. ನಂತರ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಗೆಳೆಯರಿ, ರಿಸಲ್ಟ್ ಬಂದಿರುವಂತ ಟೈಮಿಂಗ್ ಅನ್ನ ನೋಡಬಹುದು. 21:55 ಅಂದ್ರೆ ರಾತ್ರಿ 10 ಗಂಟೆ ಸುಮಾರಿಗೆ ರಿಸಲ್ಟ್ ಅನೌನ್ಸ್ ಆಗಿದೆ. ಅಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಆಗಿದೆ. ಇದಕ್ಕೆ ರಿಯಾಕ್ಷನ್ ನಮಗೆ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಹಾಗೆ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ. ನೋಡಬಹುದು, ರೆಕಮೆಂಡೇಶನ್ ಆಫ್ ಡಿವಿಡೆಂಡ್ ಆಫ್ ₹1 ಪರ್ ಈಕ್ವಿಟಿ ಶೇರ್. ಪರ್ ಶೇರ್ ₹1 ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ. AGM ನ ನಂತರ ಈ ಡಿವಿಡೆಂಡ್ ಸಿಗುತ್ತೆ ಶೇರ್ ಹೋಲ್ಡರ್ಸ್ಗೆ. ಹೇಳಿದ್ರೆ ನನಗೆ ಕನ್ಸಾಲಿಡೇಟೆಡ್ ನಂಬರ್ಸ್ ಇರೋಂಥ ಪೇಜ್ ನ ಓಪನ್ ಮಾಡಿದ್ದೀನಿ. ಸೀಕ್ವೆನ್ಸ್ ನೋಡಬಹುದು, ಮಾರ್ಚ್, ಡಿಸೆಂಬರ್, ಮಾರ್ಚ್ ಇದೆ. ಅದರ್ ಇನ್ಕಮ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ಏನಿಲ್ಲ. ಹಾಗಾಗಿ ಟೋಟಲ್ ಇನ್ಕಮ್ ಅನ್ನ ನೋಡೋಣ ಡೈರೆಕ್ಟ್ ಆಗಿ ನಾವು. ಹಿಂದಿನ ವರ್ಷ ನೋಡಬಹುದು 6,165 ಕೋಟಿ ಇತ್ತು ಕಂಪನಿಯ ರೆವೆನ್ಯೂ. ಹಿಂದಿನ ಕ್ವಾರ್ಟರ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಇತ್ತು, 32,467 ಕೋಟಿ. ಈಗ ನೋಡಬಹುದು 27,458 ಕೋಟಿಗೆ ಬಂದಿದೆ. ಸೊ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಆಗಿದೆ ಪರ್ಫಾರ್ಮೆನ್ಸ್. ನಂತರ ಎಕ್ಸ್ಪೆನ್ಸಸ್ ನ ನೋಡೋದಾದ್ರೆ 4,202 ಕೋಟಿ ಎಕ್ಸ್ಪೆನ್ಸಸ್ ಮಾಡಿತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ ಅಲ್ಲಿ 23,812, ಈಗ 20,304 ಇದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ನ ಕಳೆದ್ರೆ ನಮಗೆ PBT ಸಿಗುತ್ತೆ, ಪ್ರಾಫಿಟ್ ಬಿಫೋರ್ ಎಕ್ಸೆಪ್ಷನಲ್ ಐಟಮ್ಸ್. ಹಾಗೆ ಇಲ್ಲಿ ಯಾವುದೇ ರೀತಿಯ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ. ಡೈರೆಕ್ಟ್ PBT ನೋಡಿದ್ರೆ ನೋಡಬಹುದು, ಹಿಂದಿನ ವರ್ಷ 1,962 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ ಅಲ್ಲಿ 8,655 ಕೋಟಿ, ಈಗ 7,154 ಕೋಟಿ. ಸಾರಿ, ಇದು ಕೋಟಿಗಳಲ್ಲಿಲ್ಲ ಅಮೌಂಟ್, ಲಕ್ಷಗಳಲ್ಲಿರುವಂತದ್ದು. ನಾನು ಮಿಸ್ಪ್ರೊನೌನ್ಸ್ ಮಾಡಿದ್ದೀನಿ ಕೋಟಿ ಅಂತ. ಇದು ಲಕ್ಷಗಳಲ್ಲಿರುವಂತ ಅಮೌಂಟ್ ಇಲ್ಲೆಲ್ಲ ಮೆನ್ಷನ್ ಮಾಡಿರುವಂತದ್ದು. ಸೊ ಇನ್ನೊಂದ್ಸಲ PBT ನೋಡೋದಾದ್ರೆ 1,962 ಲಕ್ಷ ಇದು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ ಅಲ್ಲಿ 8,655 ಲಕ್ಷ, ಈಗ 7,154 ಲಕ್ಷ. ಇಲ್ಲೂ ಕೂಡ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು 1,227 ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ ಅಲ್ಲಿ 6,445, ಈಗ 5,418. ಸೇಮ್ ಪ್ರೊಪೋರ್ಷನೇಟ್ಲಿ ಇಲ್ಲೂ ಕೂಡ ಅಡ್ಜಸ್ಟ್ ಆಗಿದೆ. ಅಂದ್ರೆ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್. ಹಾಗೆ ನಾವು EPS ಅಲ್ಲಿ ನೋಡಿದ್ರು ಕೂಡ ಸೇಮ್ ಪ್ರೊಪೋರ್ಷನೇಟ್ ಅಲ್ಲೂ ಕೂಡ ಅಡ್ಜಸ್ಟ್ ಆಗುತ್ತೆ. 1.18 ಇಂದ 5.2, ಕ್ವಾರ್ಟರ್ ಅಲ್ಲಿ 6.19. ಸೊ ಇಲ್ಲೂ ಕೂಡ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ನಂತರ ಸೆಗ್ಮೆಂಟ್ ವೈಸ್ ರೆವೆನ್ಯೂಗೆ ಬಂದ್ರೆ ರೆವೆನ್ಯೂ ಫ್ರಮ್ EPC ಕಾಂಟ್ರಾಕ್ಟ್ಸ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಆಗಿದೆ. EPC ಕಾಂಟ್ರಾಕ್ಟ್ಸ್ ಅಲ್ಲಿ ಇಯರ್ ಆನ್ ಇಯರ್ ಅಂತೂ ಭರ್ಜರಿ ಜಂಪ್ ಕಂಡು ಬಂದಿದೆ. ಆಲ್ಮೋಸ್ಟ್ 5 ಟೈಮ್ಸ್ ಜಂಪ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಪವರ್ ಸೇಲ್ ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎರಡು ಕಡೆ ಕೂಡ ಪವರ್ ಸೇಲ್ ಇಂದ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಇಂಪ್ರೂವ್ಮೆಂಟ್ಸ್ ಇದೆ. ಕಂಪನಿ EPC ಕಾಂಟ್ರಾಕ್ಟ್ಸ್ ಅಲ್ಲಿ ಇಂಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ ಪರ್ಫಾರ್ಮೆನ್ಸ್ ಅನ್ನು. ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್ ನ ನಂಬರ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಎವ್ರಿ 3 ಮಂತ್ಸ್ ಬಿಸ್ನೆಸ್ ಅನ್ನ ಮಾಡ್ಕೊಳಕ್ಕೆ ಆಗೋದಿಲ್ಲ. ಯಾವಾಗ್ಲೂ ಕೂಡ ಕೆಲವು ಸಲ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಒಂದು ಕ್ವಾರ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ, ಒಂದು ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಬರುತ್ತೆ. ಸೊ ನಮಗೆ ಇಯರ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ, ಇಯರ್ಲಿ ಇಂಪ್ರೂವ್ ಇದೆಯಾ ಅಥವಾ ಡೌನ್ ಆಗಿದೆಯಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾವು ಆನ್ಯುಯಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನೋಡುವಾಗ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಾದ್ರೆ 28,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ನೆನ್ನೆ ನೋಡಬಹುದು 5% ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಮೇ ಬಿ ಸೋಮವಾರ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೂ ಆಗ್ಬೋದು. ಯಾಕೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು ಅಂತಂದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಡೌನ್ ಇದೆ, ಬಟ್ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಜಂಪ್ ಇದೆ. ಬಟ್ ಇಲ್ಲಿ ವಿಚಾರ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಸ್ಟಾಕ್ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಸ್ಟಾಕ್ ಆಲ್ ಟೈಮ್ ಹೈ ಹತ್ರನೇ ಇದೆ ಅಂತಾನೆ ಹೇಳ್ಬೋದು. 6 ಮಂತ್ಸ್ ಅಲ್ಲಿ ನೋಡಬಹುದು 789% ರಿಟರ್ನ್ಸ್ ಇದೆ. 1 ಇಯರ್ ಅಲ್ಲಿ 1,200% ರಿಟರ್ನ್ಸ್. 5 ಇಯರ್ಸ್ ಅಲ್ಲಿ 69,000% ರಿಟರ್ನ್ಸ್. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಸೊ ಹೀಗೆ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗುವಾಗ ಏನಾಗುತ್ತೆ, ಯಾವುದೋ ಒಂದು ಸಣ್ಣ ನೆಗೆಟಿವ್ ನ್ಯೂಸ್ ಕರೆಕ್ಷನ್ಗೆ ಕಾರಣ ಆಗುತ್ತೆ. ನಾನು ಆಗುತ್ತೆ ಅಂತಾನೆ ಹೇಳ್ತಿಲ್ಲ, ಖಂಡಿತ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತ ಯಾರು ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಹಲವಾರು ಸಲ ಹಲವಾರು ಕಂಪನಿಗಳಲ್ಲಿ ಹಿಂದೆ ಆಗಿರುವಂತ ಉದಾಹರಣೆಯನ್ನ ತಗೊಂಡು ಹೇಳೋದಾದ್ರೆ ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಬಂದಾಗ
ಎಸ್ಪೆಷಲಿ ಕಂಪನಿಗಳು ಆಲ್ ಟೈಮ್ ಐಯಲ್ಲಿ ಟ್ರೇಡ್ ಆಗುವಂತಹ ಸಮಯದಲ್ಲಿ ಒಂದು ಸಣ್ಣ ಬ್ಯಾಡ್ ನ್ಯೂಸ್ಗೂ ಕೂಡ ದೊಡ್ಡ ಮಟ್ಟದಲ್ಲಿ ರಿಯಾಕ್ಷನ್ ಇರುತ್ತೆ. ಸೊ ಆ ಉದಾಹರಣೆಯನ್ನ ಇಟ್ಕೊಂಡು ನೋಡೋದಾದ್ರೆ ಮೇ ಬಿ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೂ ಆಗ್ಬೋದು, ಇಲ್ಲ ಅಂದ್ರೆ ಪಾಸಿಟಿವ್ ಇಂಪ್ಯಾಕ್ಟ್ ಬಂದರೂ ಬರ್ಬೋದು. ಯಾಕಂದ್ರೆ ಇಯರ್ ಆನ್ ಇಯರ್ ಆಲ್ಮೋಸ್ಟ್ 5 times ಜಂಪ್ ಆಗಿದೆ ಕಂಪನಿಯ ರೆವೆನ್ಯೂ ಅಂಡ್ ನೆಟ್ ಪ್ರಾಫಿಟ್. ಹಾಗಾಗಿ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಮಾರ್ಕೆಟ್ ನೋಡಿದ್ರೆ ಖಂಡಿತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಬರ್ಬೋದು, ಅಂತ ಚಾನ್ಸಸ್ ಕೂಡ ಇರುತ್ತೆ. ಆದ್ರೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಾವು ಸಣ್ಣ ಪುಟ್ಟ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ಗೆ ಡಿಸಿಷನ್ ಅಂತೂ ತಗೊಳ್ಳೋದಿಲ್ಲ. ಸೊ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ನಾನು ಸಾಕಷ್ಟು ಸಲ ರಿಪೀಟ್ ಮಾಡ್ತಾ ಇರ್ತೀನಿ. ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ನಂಬರ್ಸ್ ಚೆನ್ನಾಗಿದೆ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ, ಆರಾಮಾಗಿ ಹೋಲ್ಡ್ ಮಾಡ್ಬೋದು. ಆ ರೀತಿಯ ನಂಬರ್ಸ್ ಅಂತಾನೆ ಹೇಳ್ತೀನಿ ನಾನು. ನಂತರ ಕಂಪನಿ ಬಗ್ಗೆ ಈಗಾಗಲೇ ಸಾಕಷ್ಟು ಸಲ ನಾವು ಕವರ್ ಮಾಡಿದೀವಿ. ಸ್ಪೆಷಲ್ ಒಂದ್ಸಲ ಕಂಪನಿ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ. ಕಂಪನಿ ಬಗ್ಗೆ ನೋಡ್ಬೋದು, ಬೆಸ್ಟ್ ಬ್ರಾಂಡ್ ಆಫ್ ದ ಇಯರ್, ಇಂಡಿಯಾಸ್ ಲಾರ್ಜೆಸ್ಟ್ ಸೋಲಾರ್ ಪ್ಯಾನೆಲ್ ಮ್ಯಾನುಫ್ಯಾಕ್ಚರರ್ ಕಂಪನಿ. ಹಾಗೆ ನಾವು ಇಲ್ಲಿ ಪ್ರಾಡಕ್ಟ್ಸ್ ಬಂದ್ರೆ ಏನೇನು ಪ್ರಾಡಕ್ಟ್ಸ್ ಇದೆ ಕಂಪನಿಯಲ್ಲಿ ಅಂತ ನೋಡ್ಬೋದು. PV ಮಾಡ್ಯೂಲ್ಸ್, ಇನ್ವರ್ಟರ್, ಹಾಗೆ ಸೋಲಾರ್ ಪ್ರಾಡಕ್ಟ್ಸ್. ಸೊ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇನ್ನು ಕಂಪನಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ನಂತರ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗುತ್ತೆ. ಹಾಗೆ ಸರ್ವಿಸಸ್ ಸೆಗ್ಮೆಂಟ್ಗೆ ಬಂದ್ರೆ EPC, ಗ್ರೌಂಡ್ ಮೌಂಟ್, ಫ್ಲೋಟಿಂಗ್ ಸೋಲಾರ್, OPS ಅಂದ್ರೆ ಆಪರೇಷನ್ಸ್ ಅಂಡ್ ಮೇಂಟೆನೆನ್ಸ್, EPC, ರೂಫ್ ಟಾಪ್, ವಾರಿ ಎಕ್ಸ್ಪೋರ್ಟ್, ವಾರಿ ಪ್ರೈಮ್. ಸೊ ಈ ಸರ್ವಿಸಸ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ ಕಂಪನಿ, ಅದನ್ನ ನೋಡಬಹುದು. ಅಂದ್ರೆ ಸೋಲಾರ್ ಎನರ್ಜಿಗೆ ಸಂಬಂಧಪಟ್ಟಂತ ಕೆಲಸವನ್ನ ಮಾಡುವಂತ ಕಂಪನಿ ಇದು. ಹಾಗೆ ಇತ್ತೀಚೆಗೆ ನೀವು ನೋಡಿದಿರಿ, ಸ್ಟಾಕ್ ಸ್ಪ್ಲಿಟ್ ಕೂಡ ಆಗಿತ್ತು. March 15th ನೋಡಬಹುದು. 10 rupees ಇದ್ದಂತ ಫೇಸ್ ವ್ಯಾಲ್ಯೂನ 2 rupees ಮಾಡಿದ್ರು. ಅಂದ್ರೆ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಕೂಡ ಆಗಿತ್ತು. ನಂತರ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಸ್ಟಾಕ್ ಕೊಟ್ಟಿದೆ, ಸ್ಟಾಕ್ ಸ್ಪ್ಲಿಟ್ ನ ನಂತರ ಕೂಡ. ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ಗೆ ಬಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಸರ್ವ್ಸ್ ನೋಡಬಹುದು 90 ಕೋಟಿ ಇದೆ. ಹಾಗೆ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗ್ತಾ ಇದೆ ಆ ರಿಸರ್ವ್ಸ್. ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ, ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ. ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಎಕ್ವಿವೆಲೆಂಟ್ಸ್ಗೆ ಬಂದ್ರೆ 12 ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ನೋಡಬಹುದು. ಓವರ್ ಆಲ್ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿದ್ರೆ 5 ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬೋದು. ಯಾವುದೇ ರೀತಿ ಸಾಲ ಇಲ್ಲ, ರಿಸರ್ವ್ಸ್ ಗ್ರೋಯಿಂಗ್ ಮಾಡಲ್ ಇದೆ, ಒಳ್ಳೆ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ. ಒಳ್ಳೆ ಬ್ಯಾಲೆನ್ಸ್ ಶೀಟ್ ಅನ್ನ ಕಂಪನಿ ಮ್ಯಾನೇಜ್ ಮಾಡಿದೆ. ಹಾಗೆ ನಾನು ಅವಾಗಲೇ ಹೇಳಿದೆ, ಕಂಪನಿಯ ಆನ್ಯುಯಲ್ ಪರ್ಫಾರ್ಮೆನ್ಸ್ ಹೇಗಿದೆ, ಇಂಪ್ರೂವ್ ಆಗಿದೆಯಾ, ಡೌನ್ ಆಗಿದೆಯಾ, ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ನೋಡೋಣ ಬನ್ನಿ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಆನ್ಯುಯಲ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡ್ಬೋದು. ಸೇಲ್ಸ್ ಅಲ್ಲಿ 2018ರಲ್ಲಿ 2 ಕೋಟಿ ಅಂತ 7 ಕೋಟಿ, 6 ಕೋಟಿ, 13 ಕೋಟಿ, 162 ಕೋಟಿ, 351 ಕೋಟಿ, 876 ಕೋಟಿ. ಆನ್ಯುಯಲ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಸೇಲ್ಸ್ ಅಲ್ಲಿ. 2022, 23, 24 ಭರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಮೋರ್ ದನ್ ಡಬಲ್ ಆಗಿದೆ ಲಾಸ್ಟ್ ಇಯರ್ಗೆ ಹೋಲಿಸಿದ್ರೆ ಕಂಪನಿಯ ಆನ್ಯುಯಲ್ ಪರ್ಫಾರ್ಮೆನ್ಸ್. ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ಅಷ್ಟೇ, ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. 84ರಿಂದ 207 ಕೋಟಿಗೆ ಹೋಗಿದೆ. ಹಾಗೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು. ಮಧ್ಯದಲ್ಲಿ ಇಲ್ಲಿವರೆಗೂ 2021ವರೆಗೂ ನೆಗೆಟಿವ್ ಇತ್ತು ನೆಟ್ ಪ್ರಾಫಿಟ್ ಅಲ್ಲಿ. ನಂತರ 22ರಲ್ಲಿ 9 ಕೋಟಿ, 23 55 ಕೋಟಿ, 24ರಲ್ಲಿ ಈಗ 148 ಕೋಟಿ ಕಂಪನಿಯ ನೆಟ್ ಪ್ರಾಫಿಟ್. ಸೊ ಡೌನ್ ಇದೆಯಾ, ಇಯರ್ಲಿ ಪರ್ಫಾರ್ಮೆನ್ಸ್ ಡೌನ್ ಇದೆಯಾ? ಕ್ವಾರ್ಟರ್ಲಿ ಖಂಡಿತ ನಾವು ಕ್ವಾರ್ಟರ್ಲಿ ಚೆಕ್ ಮಾಡಿದ್ರೆ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಕೂಡ ನೋಡಬಹುದು 324 ಕೋಟಿ 273 ಇಳಿದಿದೆ ಸೇಲ್ಸ್. ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ 64ರಿಂದ 54 ಕೋಟಿ ಇಳಿದಿದೆ. ಆದ್ರೆ ಓವರ್ ಆಲ್ ಆನ್ಯುಯಲ್ ಪರ್ಫಾರ್ಮೆನ್ಸ್ ಅನ್ನು ತಗೊಂಡ್ರೆ ಖಂಡಿತ ತುಂಬಾ ಒಳ್ಳೆ ಪ್ರಮಾಣದ ಲಾಭವನ್ನ ಕಂಪನಿ ಮಾಡಿದೆ. ರಿಟರ್ನ್ ಆನ್ ಇಕ್ವಿಟಿ ಚೆನ್ನಾಗಿದೆ, ಅದು 1890 ಲೆವೆಲ್ ಅಲ್ಲಿ ಇದೆ. CAGR ಕೂಡ ಅಷ್ಟೇ 3 ಡಿಜಿಟ್ 4 ಡಿಜಿಟ್ಸ್ ಅಲ್ಲಿ ಇದೆ. ಪ್ರಾಫಿಟ್ ಗ್ರೋತ್ ಅಲ್ಲೂ ಅಷ್ಟೇ 3 ಡಿಜಿಟ್ಸ್ ಅಲ್ಲಿ ಗ್ರೋತ್ ಕಂಡು ಬರ್ತಾ ಇದೆ. ಸೇಲ್ಸ್ ಗ್ರೋತ್ ಅಲ್ಲೂ ಅಷ್ಟೇ 3 ಡಿಜಿಟ್ ಅಲ್ಲಿ ಸೇಲ್ಸ್ ಗ್ರೋತ್ ಕಂಡು ಬರ್ತಾ ಇದೆ. ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ 74% ಪ್ರಮೋಟರ್ಸ್ ತರ ಇದೆ. FIS ಇತ್ತೀಚೆಗೆ ಅಂದ್ರೆ ಮಾರ್ಚ್ ಕ್ವಾರ್ಟರ್ಲಿ 0.2% ಹೋಲ್ಡಿಂಗ್ ಅನ್ನ ಬೈ ಮಾಡಿದ್ದಾರೆ. DIS ಕೂಡ 0.01% ಬೈ ಮಾಡಿದ್ದಾರೆ. ಪಬ್ಲಿಕ್ 25% ಹೋಲ್ಡಿಂಗ್ ಇದೆ. ಇದನ್ನ ನಾವು ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಪ್ರಮೋಟರ್ಸ್ ಅಂತೆ ಪಬ್ಲಿಕ್ಸ್ ಇದ್ದಾರೆ. ಬಟ್ ಪಾಸಿಟಿವ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ 74% ಪ್ರಮೋಟರ್ಸ್ ಇದ್ದಾರೆ. ಅದೊಂದು ನಾವು ಪಾಸಿಟಿವ್ ಪಾಯಿಂಟ್ ಅಂತಾನೆ ಬೇಕಿದ್ರೆ ಕನ್ಸಿಡರ್ ಮಾಡಬಹುದು. ಜೊತೆಗೆ FIS DIS ಕೂಡ ಇತ್ತೀಚೆಗೆ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾರೆ. ಸೊ ಅದು ಕೂಡ ಒಂದು ಪಾಸಿಟಿವ್ ಪಾಯಿಂಟ್. ಹಾಗೆ ಈ ಕಂಪನಿ ಬಗ್ಗೆ ಹಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರಿ. ಕೆಲವರು ಈ ಕಂಪನಿ ಬಗ್ಗೆ ಕೆಲವೊಂದು ಅಲಿಗೇಷನ್ಸ್ ಇದೆ, ಕಂಪನಿ ಮ್ಯಾನೇಜ್ಮೆಂಟ್ ಬಗ್ಗೆ ಅಲಿಗೇಷನ್ಸ್ ಇದೆ ಅಂತ ಕೂಡ ಹೇಳಿದ್ರಿ. ಖಂಡಿತ ನಾನು ಕೂಡ ಸರ್ಚ್ ಮಾಡಿದೆ, ಆ ತರದ ಯಾವುದೇ ಅಲಿಗೇಷನ್ ಸಿಗ್ಲಿಲ್ಲ. ಗೊತ್ತಿಲ್ಲ ಇದೆಯೋ ಇಲ್ವೋ ಅಂತನ, ಬಟ್ ನನಗೆ ಯಾವ್ದು ಸಿಗಲಿಲ್ಲ. ಹಾಗಾಗಿ ನಾನು ಅದನ್ನ ಕವರ್ ಮಾಡ್ತಾ ಇಲ್ಲ. ಇನ್ ಕೇಸ್ ಯಾವ್ದಾದ್ರು ಸಿಕ್ಕಿದ್ರೆ ಅದನ್ನು ಕೂಡ ನಾನು ಕವರ್ ಮಾಡ್ತಾ ಇದ್ದೆ. ಯೂಶಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಾಗ ಈ ರೀತಿಯ ಆರೋಪಗಳು ಬರೋದು ಸಹಜ. ಅದು ನಿಜನೂ ಇರಬಹುದು ಅಥವಾ ಸುಳ್ಳು ಆಗಿರ್ಬೋದು, ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ. ಬಟ್ ನಾನು ಹುಡುಕದೆ, ಬಟ್ ನನಗೆ ಯಾವುದೇ ರೀತಿಯ ಅಲಿಗೇಷನ್ಸ್ ಬಗ್ಗೆ ಮಾಹಿತಿ ಸಿಗ್ಲಿಲ್ಲ. ಹಾಗಾಗಿ ನಾನು ಅದನ್ನ ಇಲ್ಲಿ ಕವರ್ ಮಾಡ್ತಾ ಇಲ್ಲ. ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಜೊತೆಗೆ ಯಾವ್ದಾದ್ರು ನ್ಯೂಸ್ ಲಿಂಕ್ ಇದ್ರೆ ಅದನ್ನು ಕೂಡ ಹಾಕಿ, ನಾನು ಕೂಡ ತಿಳ್ಕೊಳ್ತೀನಿ. ಜೊತೆಗೆ ಮತ್ತೆ ಯಾವಾಗಾದ್ರೂ ಕವರ್ ಮಾಡುವಾಗ ಅದನ್ನ ವ್ಯೂವರ್ಸ್ಗೂ ಕೂಡ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ
ಪಾಸಿಟಿವ್ಸ್ ಬಗ್ಗೆ ತಿಳ್ಕೊಳ್ಳೋದಷ್ಟೇ ಅಲ್ಲ, ಕಂಪನಿ ಬಗ್ಗೆ ಇರುವಂಥ ನೆಗೆಟಿವ್ಸ್ ಬಗ್ಗೆನೂ ಕೂಡ ತಿಳ್ಕೊಳ್ಬೇಕು. ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಗಲೇ ನಮಗೆ ಆ ಕಂಪನಿಯಲ್ಲಿ ಇರುವಂಥ ರಿಸ್ಕ್ ಗೊತ್ತಾಗೋದು. ಸೊ ಕಂಪನಿಯ ಬಗ್ಗೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು. ಆಲ್ ಟೈಮ್ ಐಯಲ್ಲಿ ಟ್ರೇಡ್ ಆಗ್ತಾ ಇದೆ ಕಂಪನಿ. ನಾನು ಅವಾಗಲೇ ಹೇಳ್ದಾಗೆ ಆಲ್ ಟೈಮ್ ಐಯಲ್ಲಿ ಇದ್ದಾಗ ಸ್ವಲ್ಪ ವೇರಿಯೇಷನ್ಸ್ ಆದ್ರೂ ಕೂಡ ಕರೆಕ್ಷನ್ ಆಗುತ್ತೆ. ಸೊ ಇನ್ ಕೇಸ್ ಸೋಮವಾರ ಮತ್ತೆ ಲೋಯರ್ ಸರ್ಕ್ಯೂಟ್ ಅಲ್ಲೇ ಕಂಟಿನ್ಯೂ ಆದ್ರೆ ಭಯ ಪಡುವಂಥದ್ದೇನಿಲ್ಲ. ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಖಂಡಿತ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ. ಶಾರ್ಟ್ ಟರ್ಮ್ ಅಲ್ಲಿ ಮೇ ಬಿ ಸ್ವಲ್ಪ ಇಂಪ್ಯಾಕ್ಟ್ ಆಗ್ಬೋದು, ಆದ್ರೆ ನೆಗೆಟಿವ್ ಆಗಿ, ಅಥವಾ ಆಗದೇನೂ ಇರ್ಬೋದು. ಸೊ ಆಗದೆ ಇರಲಿ ಅಂತ ಅಂದ್ಕೊಳ್ಳೋಣ, ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ. ಬಟ್ ಅದಂತೂ ನಮ್ಮ ಕೈಲಿಲ್ಲ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಈ ಕಂಪನಿಯಲ್ಲಿ ಇರುವಂತಹ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಈ ಸ್ಟಾಕ್ ಯಾವಾಗ್ಲೂ ಸರ್ಕ್ಯೂಟ್ಸ್ ಅಲ್ಲಿ ಮೂವ್ ಆಗುತ್ತೆ ಜಾಸ್ತಿ. ನಾರ್ಮಲ್ ಟ್ರೇಡಿಂಗ್ ಆಗೋದೇ ಇಲ್ಲ. ಒಂದು ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುತ್ತೆ, ಇಲ್ಲ ಲೋಯರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುತ್ತೆ. ಇದೊಂದು ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಈ ಕಂಪನಿಯಲ್ಲಿ ಇರುವಂತದ್ದು. ಬಟ್ ಏನು ಮಾಡಕ್ ಆಗೋದಿಲ್ಲ. ಜಾಸ್ತಿ ಜನ ಮಾರಾಟ ಮಾಡಿದಾಗ ಅಬ್ವಿಯಸ್ಲಿ ಲೋಯರ್ ಸರ್ಕ್ಯೂಟ್ ಬರುತ್ತೆ, ಜಾಸ್ತಿ ಜನ ಬೈ ಮಾಡ್ಲಿಕ್ಕೆ ಟ್ರೈ ಮಾಡಿದಾಗ ಅಪ್ಪರ್ ಸರ್ಕ್ಯೂಟ್ ಹೋಗುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಸರ್ಕ್ಯೂಟ್ಸ್ ಅಲ್ಲೇ ಮೂವ್ ಆಗುತ್ತೆ. ಅದೊಂದು ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಈ ಕಂಪನಿಯಲ್ಲಿ ಇರುವಂತದ್ದನ್ನ. ನೋಡೋಣ ಸೋಮವಾರ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಾನು ಅವಾಗ್ಲೇ ಹೇಳಿದಾಗೆ, ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಸೋಮವಾರ ಪಾಸಿಟಿವ್ ಆದ್ರೂ ಇರ್ಲಿ, ನೆಗೆಟಿವ್ ಆದ್ರೂ ಇರ್ಲಿ, ತಲೆ ಕೆಡಿಸ್ಕೊಳ್ಬೇಡಿ. ಲಾಂಗ್ ಟರ್ಮ್ಗೆ ಖಂಡಿತ ಒಳ್ಳೆ ನಂಬರ್ಸ್ ಅನ್ನೇ ಪ್ರೆಸೆಂಟ್ ಮಾಡಿದೆ. ಶಾರ್ಟ್ ಟರ್ಮರ್ಸ್ ಅವರ ಎಕ್ಸ್ಪೆಕ್ಟೇಷನ್ಸ್ ಟಾರ್ಗೆಟ್ ಗಳು ಬೇರೆನೇ ಇರುತ್ತೆ, ಅದಕ್ಕೆ ತಕ್ಕಂತೆ ಅವರು ರಿಯಾಕ್ಟ್ ಮಾಡ್ತಾರೆ. ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಾವು ಒಳ್ಳೆ ಸ್ಟಾಕ್ ಗಳನ್ನ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಬೇಕು. ಆಗ್ಲೇ ನಮಗೆ ಒಳ್ಳೆ ರಿಟರ್ನ್ ಸಿಗೋದು. ಯಾಕಂದ್ರೆ ಯಾವಾಗ ಲೋಯರ್ ಸರ್ಕ್ಯೂಟ್ ಬರುತ್ತೆ, ಯಾವಾಗ ಅಪ್ಪರ್ ಸರ್ಕ್ಯೂಟ್ ಬರುತ್ತೆ ಯಾರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ಆರಾಮಾಗಿ ಹೋಲ್ಡ್ ಮಾಡಬಹುದು. ಸೊ 1 ಇಯರ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ. 1200% ರಿಟರ್ನ್ಸ್ ಲಾಸ್ಟ್ 1 ಇಯರ್ ಅಲ್ಲಿ ಸಿಕ್ಕಿದೆ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.